ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹೊರಟಿರೋದು ಶ್ರೀ ಬಲಭೀಮಸೇನ ದೇವಸ್ಥಾನ. ಇದು ಎಲ್ಲಿ ಬರುತ್ತೆ ಅಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೋತಕ್ಪಲ್ಲಿ ಎಂಬ ಗ್ರಾಮದಲ್ಲಿ ಬರುತ್ತೆ. ಗುರುಮಿಟ್ಕಲಿಂದ 12 ಕಿಲೋಮೀಟ್ರ್ ದೂರದಲ್ಲಿ ಇರತಕ್ಕಂಥ ಶ್ರೀ ಬಲಭೀಮಸೇನ ದೇವಸ್ಥಾನ. ಈ ಬಲಭೀಮಸೇನ ಆಂಜನೇಯನ ಎರಡನೇ ಸ್ವರೂಪ. ಈ ದೇವಸ್ಥಾನಕ್ಕೆ 5,000 ವರ್ಷಗಳ ಇತಿಹಾಸವಿದೆ. ಈ 5,000 ವರ್ಷಗಳ ಇತಿಹಾಸದಲ್ಲಿ ಮೊದಲಿಗೆ ತಿರುಪತಿಯ ವೆಂಕಟರಮಣನ ಕಲ್ಯಾಣೋತ್ಸವಕ್ಕಾಗಿ ಎಲ್ಲ ದೇವಾನುದೇವತೆಗಳು ಭೂಮಿಗೆ ಆಗಮಿಸುತ್ತಾರೆ. ಇಲ್ಲಿ ಮೋತಕಪಲ್ಲಿಯಲ್ಲಿ ಎಲ್ಲ ಋಷಿ ಮುನಿಗಳು ಧ್ಯಾನವನ್ನು ಮಾಡುತ್ತಿದ್ದಾರೆ ಆಂಜನೇಯ ಸಲುವಾಗಿ. ಈ ಆಂಜನೇಯನು ಪ್ರತ್ಯಕ್ಷನಾಗಿ ಎಲ್ಲ ಭಕ್ತರಿಗೆ ಕೇಳುತ್ತಾನೆ, ನಾನು ಬಂದಿರೋದು ನಿಮ್ಮ ಭಕ್ತಿಗೆ ಮೆಚ್ಚಿ, ಆದರೆ ನಾನು ಇಲ್ಲಿ ನೆಲೆಗೊಳ್ಳಲ್ಲ ಎಂದು ಹೇಳುತ್ತಾನೆ. ಅಲ್ಲಿಂದ ಶ್ರೀ ಶ್ರೀನಿವಾಸ ಕಲ್ಯಾಣಕ್ಕೆ ತಿರುಪತಿಗೆ ನಡೆಯುತ್ತಾನೆ. ಅಲ್ಲಿರ್ತಕ್ಕಂಥ ಋಷಿ ಮುನಿಗಳನ್ನು ಎಲ್ಲರನ್ನೂ ತಿರುಪತಿಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಕಲ್ಯಾಣೋತ್ಸವ ಮುಗಿದ ನಂತರ ಎಲ್ಲ ದೇವಾನುದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ತೆರಳುತ್ತಾರೆ. ಅಲ್ಲಿ ತಿರುಪತಿ ಸ್ವಹ ಇಚ್ಛೆಯಂತೆ ಮೂರ್ತಿಯಾಗಿ ನೆಲೆಗೊಳ್ಳುತ್ತಾನೆ. ನಾನು ಇರೋ ತನ ಈ ಕಲಿಯುಗಕ್ಕೆ ಯಾವುದೇ ಆಪತ್ತು ತರಲೆ ಎಂದು ಭಕ್ತರಿಗೆ ಹೇಳುತ್ತಾನೆ. ಹೇಳಿ ಅಲ್ಲಿಂದ ತೆರಳಿದ ಎಲ್ಲ ದೇವಾನುದೇವತೆಗಳು ಈ ಋಷಿಮುನಿಗಳು ಆಂಜನೇಯನಿಗೆ ಕೇಳುತ್ತಾರೆ, ತಂದೆ ಸ್ವಯಂಭುವಾಗಿ ನಮ್ಮ ಊರಲ್ಲೇ ಸ್ವಯಂಭುವಾಗಿ ನೆಲೆಗೊಳ್ಳು ಎಂದು. ಆಗ ಆಂಜನೇಯನು ಒಪ್ಪುತ್ತಾನೆ. ಅದರಲ್ಲಿ ಸ್ವಲ್ಪ ದಿನದ ನಂತರ 100 ವರ್ಷಗಳ ನಂತರ ಈ ಎಲ್ಲ ಋಷಿಮುನಿಗಳು ಲಿಂಗೈಕ್ಯವಾಗುತ್ತಾರೆ. ಅಲ್ಲಿ ದೇವರಿಗೆ ಪೂಜೆ ಕಾರ್ಯಕ್ರಮವನ್ನು ಯಾವುದೂ ನೆರವೇರುವುದಿಲ್ಲ. ಇಲ್ಲೇ ಬಾಜು ಇರತಕ್ಕಂಥ ಶ್ರೀ ಕಾಕಲ್ವಾರ್ ಎಂಬ ಊರಲ್ಲಿ ರಾಜ ಲಕ್ಷ್ಮಣಪ್ಪನ ರಾಜನ ವೈಭೋಗವಿರುತ್ತೆ. ಈ ನಮ್ಮ ಗುರುಮಿಟ್ಕಲ್ ಕ್ಷೇತ್ರದ ಎಲ್ಲ ಕಡೆ ರಾಜ ಅವರೊಬ್ಬರೇ. ಅಲ್ಲಿ ಈ ರಾಜನಿಗೆ ಕನಸಲ್ಲಿ ಬಂದು ಶ್ರೀ ಆಂಜನೇಯನು ಹೇಳುತ್ತಾನೆ, ನಾನು ಇಲ್ಲಿ ನೆಲೆಗೊಂಡಿದ್ದೀನಿ, ನನಗೆ ಪೂಜೆ ಕಾರ್ಯಕ್ರಮವನ್ನು ನಡೆಸು ಎಂದು. ಆಗ ರಾಜ ಲಕ್ಷ್ಮಣಪ್ಪನಿಗೆ ಮಕ್ಕಳು ಇರೋದಿಲ್ಲ. ಆ ದೇವಸ್ಥಾನಕ್ಕೆ ಬಂದು ದೇವರ ಎಲ್ಲ ಇಚ್ಛೆಯಂತೆ ಎಲ್ಲರೂ ಕೇಳಿ ಪೂಜೆ ಮಾಡಿಸ್ತಾರೆ. ಸ್ವಲ್ಪ ದಿನ ಆದ ನಂತರ ಗುಡಿಯು ನಿರ್ಮಾಣವಾಗುತ್ತೆ. ಅದರಲ್ಲಿ ಬ್ರಿಟಿಷರು ಆ ದೇವಸ್ಥಾನದ ದೇವರನ್ನು ಭಂಗ ಮಾಡಿ ಮುಂದೆ ಇರತಕ್ಕಂಥ ಬಾವಿಯಲ್ಲಿ ಹಾಕುತ್ತಾರೆ. ಅದೇ ರೀತಿ ಅಲ್ಲಿಗೆ ಒಬ್ಬ ವಿಶ್ವಕರ್ಮನನ್ನು ಕರೆದು ಮತ್ತೆ ಮೂರ್ತಿ ನಿರ್ಮಾಣ ಮಾಡುತ್ತಾರೆ. ಮತ್ತೆ ಮೂರ್ತಿ ನಿರ್ಮಾಣ ಮಾಡಿದ ಗರ್ಭಗುಡಿಯ ಸೈಜಲ್ಲೇ ನಿರ್ಮಾಣ ಮಾಡುತ್ತಾರೆ. ಆದರೆ ಗರ್ಭಗುಡಿಯ ಮುಂದೆ ತಂದರೆ ಆ ಬಲಭೀಮಸೇನನು ಮೂರ್ತಿ ಬೆಳೆಯುತ್ತಾನೆ. ಬೆಳೆದ ತಕ್ಷಣ ಮತ್ತೆ ರಾಜನಿಗೆ ಮತ್ತೆ ಒಂದು ಸಂಕಟ ಎದುರಾಗುತ್ತೆ. ಏನಕ್ಕೆ ಈ ಥರ ಆಯಿತು ಎಂಬ ಭಾವನೆಯಿಂದ ಮತ್ತೆ 4-5 ದಿನಗಳ ಕಾಲಾಂತರ ಸಮಯ ತಗೋತಾರೆ. ಮತ್ತು ಅದೇ ರೀತಿ ರಾತ್ರಿ ಸಮಯದಲ್ಲಿ ಮತ್ತೆ ಶ್ರೀ ಬಲಭೀಮಸೇನನು ರಾಜ ಲಕ್ಷ್ಮಣಪ್ಪನಿಗೆ ಹೇಳುತ್ತಾನೆ, ನನ್ನ ಬಾವಿಯಲ್ಲಿ ಇರ್ತಕ್ಕಂಥ ನನ್ನ ವಸ್ತು ಏನಾದರೂ ಇದ್ದಾವೋ ಅವು ಎಲ್ಲ ತಂದು ಗರ್ಭಗುಡಿಯಲ್ಲಿಟ್ಟು 41 ದಿನಗಳ ಕಾಲ ಗರ್ಭಗುಡಿ ಹಿಂದ್ಗಡೆ ಪೂಜೆ ಮಾಡಿ 42ನೇ ದಿನದಂದು ಗರ್ಭಗುಡಿಯ ಬಾಗಲನ್ನು ತೆರೆಯಿರಿ, ನಾನು ಸ್ವಯಂಭುವಾಗಿ ನೆಲೆ ನಿಲ್ಲುತ್ತೇನೆ ಎಂದು ರಾಜ ಲಕ್ಷ್ಮಣಪ್ಪನಿಗೆ ಹೇಳ್ತಾರೆ. ಆದರೆ ರಾಜ ಲಕ್ಷ್ಮಣಪ್ಪನಿಗೆ ಸ್ವಲ್ಪ ಅನುಮಾನ, ನಾನು ಎಷ್ಟು ದಿನ ಕೇಳಿದ್ದೀನಿ ಎಂಬ ಸ್ವಲ್ಪ ಇದಾಗುತ್ತೆ. ಅದರಲ್ಲಿ 42ನೇ ದಿನದಲ್ಲಿ ಮೂರ್ತಿ ಕಂಪ್ಲೀಟಾಗಿ ನೆಲೆಗೊಂಡಿರುತ್ತೆ.